ಕೂಡ್ಲಿಗಿ ತಾಲೂಕು ಕಚೇರಿಯಲ್ಲಿ ಆಧಾರ್ ಕಾರ್ಡ್ ಮಾಡಿಸಲು ಸಾರ್ವಜನಿಕರ ಪರದಾಟ. ತಾಲೂಕು ಹತ್ತಿರ ಇರುವ ಬಡಲಡಕು ಗ್ರಾಮದ ದೊಡ್ಡಗೊಲ್ಲರಹಟ್ಟಿಯ ಕಾಳಮ್ಮ ಇವರ ಮಗನ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಲು ಕೂಡ್ಲಿಗಿಯಿಂದ ದಾವಣಗೆರೆ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ಜಿಲ್ಲಾಧಿಕಾರಿ ಕಚೇರಿಗೆ ಸುತ್ತಾಡಿ ಬಂದರೂ ಕೆಲಸ ಆಗದೇ ಇರೋದ್ರಿಂದ ಬೇಸತ್ತು ಹೋಗಿದ್ದಾರೆ ಮಹಿಳೆ. ಕೂಡ್ಲಿಗಿ ಆಧಾರ್ ಕಾರ್ಡ್ ಮಾಡಿಸುವಂತಹ ಕಂಪ್ಯೂಟರ್ ಆಪರೇಟರ್ ಸುಖಾಸುಮ್ಮನೆ ಸಾರ್ವಜನಿಕರಿಗೆ 3 ತಿಂಗಳಿಂದ 3 ವರ್ಷಗಳ ತನಕ ಅಲೆದಾಡಿಸ್ತಾ ಇದ್ದಾರೆ. ಕೆಲಸ ಆಗದೆ ಬೇಸತ್ತು ಮನೆಗೆ ವಾಪಸ್ ಹೋದ ಕಾಳಮ್ಮ ಎಂಬ ಮಹಿಳೆ, ನನ್ನ ಮಗನ ಆಧಾರ್ ಕಾರ್ಡ್ ಮಾಡಿಸಲು ಆಗದೆ 6ನೇ ತರಗತಿ ವ್ಯಾಸಂಗ ಮಾಡ್ತಾ ಇದ್ದು ಮುರಾರ್ಜಿ ಪರೀಕ್ಷೆ ಬರೆಯಲು ಆಧಾರ್ ಕಾರ್ಡ್ ಅವಶ್ಯಕತೆ ಇದ್ದು ಆಧಾರ್ ಕಾರ್ಡ್ ಸಿಗದೇ ಇರೋದ್ರಿಂದ ಆತ ಪರೀಕ್ಷೆಯಿಂದ ವಂಚಿತನಾಗಿದ್ದಾನೆ. ಹೀಗಾದ್ರೆ ಮಕ್ಕಳು ಶಿಕ್ಷಣದಿಂದ ದೂರ ಉಳಿತಾರೆ. ಇದೇ ರೀತಿ ಸಾರ್ವಜನಿಕರಿಗೆ ತಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಆಧಾರ್ ಕಾರ್ಡ್ಗಳನ್ನು ಮಾಡಿಸಲು ಬರ್ತಾರೆ. ಆದರೆ ಈ ರೀತಿ ತಾಲೂಕು ಕಚೇರಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಸರಿಯಾಗಿ ಸಾರ್ವಜನಿಕರಿಗೆ ಸ್ಪಂದಿಸದೇ ಇರೋದ್ರಿಂದ ಶಿಕ್ಷಣದಿಂದ ಮಕ್ಕಳು ವಂಚಿತರಾಗ್ತಾ ಇದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಕಾರಣ ತಿಳಿಯದೆ ಪದೇ ಪದೇ ಕಚೇರಿಗೆ ಅಲೆದಾಡಿಸುವುದು ಇವರ ಕೆಲಸವಾಗಿದೆ ಎಂದು ಸಾರ್ವಜನಿಕರು ದೂರ್ತಾರೆ. ತಾಲೂಕು ಕಚೇರಿ ಕಂಪ್ಯೂಟರ್ ಆಪರೇಟರ್ ಹೇಳ್ತಾರೆ, ನಮ್ಮಲ್ಲಿ ಸಿಬ್ಬಂದಿಯ ಕೊರತೆ ಇದೆ, ನಾವು ಒಬ್ಬರೇ ಇರೋದು, ಇನ್ನು ಸಿಬ್ಬಂದಿಯ ಅವಶ್ಯಕತೆ ಇದೆ, ತಾಲೂಕು ದಂಡಾಧಿಕಾರಿಗಳಿಗೆ ತಿಳಿಸಿ ಅಂತ ತಿಳಿಸಿದ್ದಾರೆ ಎನ್ನಲಾಗ್ತಾ ಇದೆ. ಕೆಲಸ ಆಗಿಲ್ಲ ಬಂದ್ರೆ ಇಲ್ಲೇನು ಕೆಲಸ ಆಗಿಲ್ಲ ಬಂದ್ರೆ ಹೋಗ್ತಾ ಇದೀವಿ ನಾವು. ಅಡ್ಡಾಡೋದ ಮತ್ತೆ ಕೇಳಿದ್ರೆ ಏನು ಅಂತಾರೆ? 3 ವರ್ಷ ಅಂದ್ರೆ ಮತ್ತೆ ಏನ್ ಮಾಡುತ್ತಲ್ಲ ಆಧಾರ್ ಕಾರ್ಡ್ ಆಗಿಲ್ಲ. 3 ವರ್ಷ ಗಂಟೆ ಎಲ್ಲಿ ಕಾಯ್ತಿದ್ದಾರೆ? 3 ವರ್ಷ ಗಂಟೆ ಕಾಯ್ಬೇಕಾಗತ್ತಾ? ಅವ್ರು ಮುರಾರ್ಜಿ ಪರೀಕ್ಷೆ ಬರ್ತೀವಿ ಸರ್, ಪಾಸ್ ಆಗಲ್ಲ ಅಂತ ನಮ್ಗೆ ಫುಲ್ ಆಸೆ ಇತ್ತು. ನಾವು ಆಧಾರ್ ಕಾರ್ಡ್ ಎಕ್ಸಾಮೇ ಬರ್ಸಿಲ್ಲ. ಎಕ್ಸಾಮ್ ಬರ ಮುರಾರ್ಜಿ ಶಾಲೆಗೆ ಹೋಗಿಲ್ಲ. ವೇಸ್ಟ್ ಆಗಲಿಲ್ಲ. ಅದು ವೇಸ್ಟ್ ಅಲ್ಲ. ಅವ್ರಿಗೆ SSLC ಅವ್ರಿಗೆ ಫ್ರೀ ಓದ್ತಿದ್ದ ಪಾಸ್ ಆಗಿಲ್ಲ. ಶಿಕ್ಷಣ ಮತ್ತೆ ಅಷ್ಟೆಲ್ಲ ತೊಂದ್ರೆ ಅದು ನಾವೇನಂತ ಕೇಳ್ಬಾರ್ದ? ಹೌದೌದು. ಮತ್ತೆ ಕೇಳಿದ್ರೆ ಅದು ಹತ್ತಿರ ನಿಮ್ಮ ಜೊತೆ ನಾವು ಬರೋಕ್ಕಾಗತ್ತೆ ಅಂತ ಹೇಳ್ತಾರೆ ಅವ್ರು. ನಮಗೆ ಯಾರು ಇವರೇ ಆಗಲ್ಲಮ್ಮ ಗೊತ್ತಿಲ್ಲ, ದಾವಣಗೆರೆಗೆ ಹೋಗತ್ತೆ ಹೇಳ್ತಿಲ್ಲ, ಎಲ್ಲಂತ ಹೋಗೋಣ ಅಂತ ಹತ್ರ ನಿಮ್ಮ ಜೊತೆ ನಾವು ಬರೋಕ್ಕಾಗತ್ತೆ. ಅಲ್ಲೆಲ್ಲ ಹೋಗಿ ಕೇಳ್ಬೇಕು. ಅಲ್ಲಿಗೆ ದಾವಣಗೆರೆಗೆ ಹೋಗ್ಬೇಕಂದ್ರೆ ನಿಮ್ಮ ಜೊತೆಗೆ ನಾವು ಬರ್ಬೇಕಂತ ಎದಕ್ಕೆ ಕೇಳ್ತೀರ? ಅವಲ್ಲ ಈಗ ಆಗಿಲ್ಲ ಅಂತ ಹೇಳ್ತೀವಲ್ಲ, ಮತ್ತೆ ಅಲೋ ಮಾಡಿಸಿ ಬರೀ ನೋಡ್ತೀವಿ ಇಲ್ಲ ಅಂತ ಹೇಳ್ತೀವಿ. ಇಲ್ಲ ಅದನ್ನ ಡೀಟೇಲ್ಸ್ ಹೇಳೋದೇ ಇಲ್ಲ ಅವರು. ಮತ್ತೆ ನಾಳೆ ಬರೀ ಬಂದ್ರೆ ಹೇಳೋದೇ ಇಲ್ಲ. ಅಡ್ಡಾಡ್ಸೋದೇ ಒಟ್ಟು 3 ವರ್ಷದಿಂದ ಮಗ ನನ್ನ ಮಗನ ಆಧಾರ್ ಕಾರ್ಡ್ ಆಗಿಲ್ಲ ಸರ್. ಇಲ್ಲ ಸರ್ ಆಗಿಲ್ಲ. ಇಲ್ಲ ಸೇರಿಸಿ ಸರ್, ಸುಮ್ಮನೆ ದುಡಿಕರಣ ಮೇಲೆ ಸೇರಿಸ್ಕೊಂಡ್ಬಿಟ್ಟಾರೆ. ಅವ್ರು ಆಧಾರ್ ಕಾರ್ಡ್ ಜೆರಾಕ್ಸ್ ಮಾಡ್ಕೊಟ್ಟು ಅಂತ ಹೇಳ್ಬಿಟ್ಟಿದ್ದೆ. ಹೋಗ್ಲೇ ಇಲ್ಲ ಮುರಾರ್ಜಿ ಎಕ್ಸಾಮ್ ಬರೋಕೆ. ಈಗ 6ನೇ ಕ್ಲಾಸ್ ಅವ್ನು ಓದ್ತಿರೋದು. ಸಮಸ್ಯೆ ಆಗುತ್ತೆ. ಹ್ಞೂ ಸರ್ ಸಮಸ್ಯೆ ಆಗಿದೆ. ಅವ್ರ ನನಗೆ ಆಧಾರ್ ಕಾರ್ಡ್ ಒಂದೇ ಮಾಡಿಸ್ಕೊಟ್ಟು ನೋಡಿ ಸರ್, ಇವ್ರದ್ದು ಕಡವಿಗಾಲ ಅಂತ 1 ನಿಮಿಷ ಹೇಳೋವರೆಗೆ ತಡ್ಕೊಳ್ಳಪ್ಪ. ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ರೆ ನಾನು ಮಾತಾಡ್ತೀನಿ. ಇಲ್ಲ ಅಂದ್ರೆ ಒಳಗೆ ಸಾಕಷ್ಟು ಕೆಲಸ ಇದೆ. ಒಂದೇ ಎಲ್ಲ ಕೆಲಸ ಟೋಕನ್ಸ್ ಕೊಟ್ಟಿನ 60 ಟೋಕನ್ಸ್ ಮುಗಿಸ್ಬೇಕು ನಾವು. ಒಂದಲ್ಲ ಎರಡಲ್ಲ. ದಿನಕ್ಕೊಬ್ರು ಬರ್ತೀರಾ? ದಿನಕ್ಕೊಬ್ರಿಗೆ ಹೇಳ್ಕೊಂಡು ಕೂಡ ನಾನು ದಿನ ಒಬ್ಬರು ಬರಲ್ಲ. 3 ದಿವಸ ಬಂದು ವಾಪಸ್ 3 ದಿನ ಅಲ್ಲ. ನಿಂದು ಬಣವಿಕಲ್ ಬರುತ್ತೆ, ಕಾನವಸಳಿ ಹೋಬಳಿ ಬರುತ್ತೆ. ಹೌದಾ? ಕಾನವಸಳಿ ಆಧಾರ್ ಕಾರ್ಡ್ ಮಾಡ್ತಾರ ಮಾಡಲ್ಲ? ಮತ್ತೆ ಅಲ್ಲೋಗಿ ಟೋಕನ್ ಇಸ್ಕೊಂಡು ಮಾಡಿಸು. ಇಲ್ಲಿ ನಾವು ಕಾನವಸಳಿ ಮಾಡಲ್ಲ. ಕಾನವಸಳಿ ಹೋಬಳಿ ಬಣವಿಕಲ್ ಕಾನವಸಳಿ ಬರುತ್ತೆ. ಮತ್ತೆ ಒಂದ್ಸರಿ ಬಣವಿಕಲ್ ಅಂತ ನೆಲಬೊಮ್ಮಳೆ ಕೂಡ್ಲಿಗೆ ಬರ್ತಾವ, ಹೊಸಳಿಗೆ ಬರ್ತದೆ. ಹೊಸಳೆ ಅಲ್ಲ ಕೂಡ್ಲಿಗೆ ತಾಲೂಕು ವಿಜಯನಗರ ಜಿಲ್ಲೆ. ಅವ್ರು ಫಸ್ಟಿಗೆ ಬಣವಿಕಲ್ ಅಂದ್ರೆ ಇವಾಗ ನೆಲಬೊಮ್ಮನಹಳ್ಳಿ ಅಂತ. ನೆಲಬೊಮ್ಮನಹಳ್ಳಿ ಅಂದ್ರೆ ಗುಡೇಕೋಟೆ ಹೋಬಳಿ ಬರುತ್ತೆ. ಗುಡೇಕೋಟೆ ಹೋಬಳಿವು ಕೂಡ್ಲಿಗೆ ಹೋಬಳಿವು ನಾನೇ ಮಾಡೋದು. ಬಟ್ ಆದ್ರೆ ಟೋಕನ್ಸ್ ತಗೋಬೇಕು. ಬೆಳಗ್ಗೆ 9:00 ಕೇಳೋಣ. ಜನ ಇಲ್ಲಿಂದ ಅಲ್ಲಿವರೆಗೂ ಇರ್ತಾರೆ. ಒಬ್ರು ಎಷ್ಟು ಜನ ಮಾಡಕ್ಕಾಗತ್ತೆ ಒಂದಿನಕ್ಕೆ? ಮತ್ತೆ 60 ಟೋಕನ್ಸ್ ಕೊಟ್ಟಿದ್ದೀನಿ. ಬೇಗ ಬಂದ್ರೆ ನಿಮಗೂ ಟೋಕನ್ ಸಿಗ್ತೈತಿ. ಎಲ್ಲರೂ 6 ಗಂಟೆಗೆ ಬರ್ತೀನಿ ಅಂತೀರಿ. ಎಲ್ಲರೂ 6 ಗಂಟೆಗೆ ಬರ್ತಾರ? ಇಲ್ಲ, ಬೇಗ ಬಂದು ಲೈನ್ ಇದ್ರೆ ನಿಮಗೂ ನಾನು ಟೋಕನ್ ಸಿಗ್ತೈತಿ, ಮಾಡ್ಕೊಡ್ತೀನಿ. ಈಗ 60 ಟೋಕನ್ ಇದಾವೆ, ಅವೆಲ್ಲ ಮುಗಿಸ್ಬೇಕಲ್ಲ. ಈಗ 2 ಇದೀವಿ ಆಪರೇಟರ್, ಇರೋದು ಒಬ್ಳು ಇದೆ. ಇನ್ನೊಬ್ರು ಕೇಳ್ರಿ ಮೇಡಮ್ ಅವ್ರ ಕೇಳಿದ್ವಿ ಸರ್, ಅವ್ರು ಹಾಕಿಸ್ಬೇಕಲ್ವಾ? ಅವ್ರು ಹಾಕ್ಸಿದ್ರೆ ನನಗೆ ಹೆಲ್ಪ್. ಅದನ್ನ ಹೇಳ್ರಿ. ಹಿಂಗೆ ಸಮಸ್ಯೆ ಹೇಳಿ ಸರ್. ನೀವು ಬೇಕಾದ್ರೆ ತಹಶೀಲ್ದಾರಿಗೆ ಹೇಳ್ರಿ. ಕಳ್ಸಿದ್ರೆ ನನಗೂ ಹೆಲ್ಪ್ ಆಗುತ್ತೆ, ಜನಕ್ಕೂ ಹೆಲ್ಪ್. ಸುಮ್ಮನೆ ಜನ ಕಾಯೋದು ಒಬ್ರಿಗೆ ಕರೆಕ್ಟ್ ಬಿಡ. ನೀವು ಹೇಳೋದು 35 ಹಳ್ಳಿ ಕೇಳ್ರಿ. ಗುಡೇಕೋಟೆ 35 ಹಳ್ಳಿ, ಕೂಡ್ಲಿಗೂ ಪ್ಲಸ್ 30-35 ಹಳ್ಳಿ ಬರುತ್ತೆ. 70 ಹಳ್ಳಿ ನಾನು ಒಬ್ಳೆ ಮಾಡ್ಬೇಕು. ಅದನ್ನ ಹೇಳ್ಬೇಕ್ರಿ. ಒಂದ್ ದಿನಕ್ಕೆ ಟೋಕನ್ಸ್ ಎಷ್ಟು ಅಂತ ಕೊಡಕ್ಕಾಗತ್ತೆ? 1-2-3 ಇದ್ರೆ ಮಾಡ್ಬೋದು. ನೀವು ಅದನ್ನ ಹೇಳ್ರಿ. ಟೋಕನ್ಸ್ ಕೊಟ್ಟಿದ್ದೀನಿ ಡೈಲಿ. ಅವಿಷ್ಟು ಮಾಡ್ಬೇಕಲ್ಲ ನಾನು. ಹೌದು ಅಲ್ಲ, ಅದನ್ನೇ ನಾವು ಹೇಳ್ರಿ. ನಮ್ಮ ಕೈಲಿ ಆಗಾದ್ರೆ ಯಾರನ್ನ ಏಜ್ ಪರ್ಸನ್ಸ್ ಬಂದ್ರೆ ವಾಪಸ್ ಕಳ್ಸಲ್ಲ, ಅವ್ರಿಗೆ ಮಾಡೇ ಕಳ್ಸಿರ್ತೀನಿ. ಬೇಗ ಬರ್ಬೇಕು. ಎಲ್ಲರೂ ಬರ್ತಾರೆ 5 ಗಂಟೆಗೆ ಬಂದಿನಿ, 6 ಗಂಟೆಗೆ ಬಂದಿನಿ ಅಂತಾರೆ.
ಬೇಗ ಬಂದಿದ್ವಿ, ಅವಾಗ ಲೇಟ್ ಆಗಿ ಬಂದ್ರೆ ಹೆಂಗ್ ಸಿಗುತ್ತೆ ಟೋಕನ್? ಈಗ ಹಳ್ಳಿಗೆ ಬಂದು ಸೈಡ್ ಕುತ್ಕೊಳ್ಳೋದಲ್ಲ, ಲೈನಲ್ಲಿ ಇರ್ಬೇಕು. ನೀನು ಹೋಗಿ ಅಲ್ಲಿ ಕೂತ್ರೆ ಹೆಂಗ್ ಸಿಗುತ್ತೆ? ಲೈನಿಗೆ ನಿಂತ್ರೆ ಮೇಡಮ್ ಬರ್ತಾರೆ. ಲೈನಲ್ಲಿ ನಿಂತಿರೋರಿಗೆ ಯಾರು ಕೊಟ್ಟಾರಪ್ಪ ಟೋಕನ್? ನಾನೇ ಅಲ್ಲ ಬೆಳಿಗ್ಗೆ ಕೊಟ್ಟಿರೋದು. ನೀವೇ ಕೊಟ್ಟಾರೆ ಒಳಗಿರೋರಿಗೆ ಕೊಟ್ಟಿಲ್ಲ, ಕೆಲಸ ಮಾಡ್ಬೇಕು ನಾನು. ಆಗಂಗಿಲ್ಲ, ಇದು ಅಲ್ಲಿಂದ ಇಲ್ಲಿ ದಾವಣಗೆರೆ ಮೂರ್ತಿ ಒಂದು ಸೈಡ ಬರಕತ್ತೀರಿ ಇಲ್ಲಿಗೆ ತಪ್ಪಾಯ್ತಲ್ಲಿ ದಾವಣಗೆರೆಗೆ ಹೋಗ್ಬರ್ತೀವಿ ಡಿ ಸಾಬ್ಸ್ ಒಟ್ಟಿಗೆ ತಿಂಗಳು ಬಿಟ್ಟು ಬರ್ರಿ ಹಾಕಂತ ಹೇಳಲ್ಲ ಚೆಕ್ ಮಾಡಿ. ನಿಮ್ದು ಏನಾಗಿದೆ ಸಮಸ್ಯೆ? ನಮ್ಮ ಪಾಪದೇ ಮಾಡಿದ್ರೆ ಅಂತ ಬಂದಿದ್ವಿ. 3 ತಿಂಗಳಿಂದ ಮಾಡ್ಬೇಡಿ ಆ ಥರ ಮಾಡಿಸಿ ಇದು ತಪ್ಪಾಗಿದ್ದ ಫಸ್ಟಿಗೆ ಅಂಗನವಾಡಿ ಮಾಡ್ತಿದ್ವಿ, ಹಂಗಾಗಿ ತಪ್ಪಾಗಿರೋದಕ್ಕಾಗಿ ದಾವಣಗೆರೆಗೆ ಹೋಗ್ರಿ ಅಂತ ಹೇಳಿದ್ರ ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ಡಿ ಸಾಬ್ಸ್ ಅಂದ್ರೆ ವಿಜಯನಗರ ವಿಜಯನಗರ ಇಲ್ಲಿ ಹಾಸ್ಪಿಟಲ್ ಏನಂದ್ರೆ ಹೋಗಿದ್ರ ಅವರೆಲ್ಲ ಮಾಡಿ ಒಂದ್ಸರಿ ಚೆಕ್ ಮಾಡಿಸಿ ಅಂತ ಹೇಳಿದ್ವಿ. ಇಲ್ಲಿ ಬಂದು ಚೆಕ್ ಮಾಡಿದ್ವಿ, ನಾವು ತಿಂಗಳು ಕೊಟ್ಬೇಡ ಇಲ್ಲಿ ಇಲ್ಲೇ ಮತ್ತು ಇವಾಗ ಮನೆಗೆ ಹೋಗ್ಬೇಕಾ ಮಾಡಿಸ್ಬೇಕು? ನಮ್ಮ ಹತ್ರ ಸ್ವಲ್ಪ ಫೋನ್ ನಂಬರ್ ಏನು ಮಾಡೋದೈತಿ. ಹೌದು ಟೋಕನ್ ಇಟ್ಕೊಂಡೆ ಕೊಡೋದು, ಅವ್ರ ಕಾಲೇಜ್ ಟೋಕನ್ ಕೊಟ್ಟು ತಗೊಂಡಿದ್ದ ತಗೋಬೇಕಾ? ಟೋಕನ್ ಪ್ರಕಾರ ಹೋಗ್ಬೇಕಂತ ಮಕ್ಕಳೆಲ್ಲ ಹಂಗೆ ಹೋಗ್ತದೆ. ಅಲ್ಲ, ಟೋಕನ್ ಪ್ರಕಾರ ಟೋಕನ್ ಕಾಲೇಜ್ ಇದೆ. ಹಾಂ ನೀವು ಕಾಲೇಜ್ದಾರ ಏನು ಮಾಡೋದು? ಟೋಕನ್ ಮತ್ತೆ ತಗೋ ಟೋಕನ್ ಮತ್ತೆ ಟೋಕನ್ ತಗೋ. ಈಗ 11 ಗಂಟೆಗೆ ಟೋಕನ್ ಖಾಲಿ ಆದವು ಅಂದ್ರೆ ಈಗ ಹಂಗೆ ಬರಲ್ಲ. ಟೋಕನು ಆಗ ತಗೊಂಡು ಕೊಡ್ತಾರೆ, ಟೈಮ್ ಆದಂದ್ರೆ ಮತ್ತೆ ಬೇರೆ ಟೋಕನ್ ಕೊಡ್ತಾರೆ. ಇದ್ದರೆ ಕೊಡ್ತಾರೆ, ಇಲ್ಲಿದ್ರೆ ಮತ್ತೆ ಟೈಮ್ ಆದ್ರೆ ಮತ್ತೆ ನಾಳೆಗೆ ಹಂಗೆ. ನಿಮ್ಮ ಹೆಸರು ಹಾಳಮ್ಮ ಯಾವ ಊರ್ಲಿ? ಕೊಟ್ಟುಕೊಡ್ರಿ ಇಲ್ಲಿ ಬಡ್ಲಾಡಿಕತ್ತೆ. ಹಾಂ ಒಂದು ಸರಿ ಏನು ಕೆಲಸ ಆಗಿಲ್ಲ, ಸುಮ್ಮನೆ ಬರೋದು ಹೋಗೋದು ಏನು ಕೆಲಸನೇ ಆಗಿಲ್ಲ. ಆಗಿಲ್ಲ. ಈಗ 3 ವರ್ಷದಿಂದ ಅವ್ರನ್ನ ಆಧಾರ್ ಕಾರ್ಡ್ ಮಾಡ್ಸಿದ್ರೆ 3 ವರ್ಷ ಮಕ್ಕಳದ ಮಗಂದೆ ಅವ್ನು ಮೂರಾಜಿ ಪರೀಕ್ಷೆ ಬರೇನಂತ ಹೋಗಿ ಆಧಾರ್ ಕಾರ್ಡ್ ಇಲ್ಲದಕ್ಕೆ ಏನು ಕೆಲಸನೇ ಏನು ಕೆಲಸನೇ ಇಲ್ಲ, ಆಗೇ ಇಲ್ಲ. ಈಗ 6ನೇ ತರಗತಿ ಅನ್ಬೋದು. ಎಮರ್ಜೆನ್ಸಿ ಬೇಕಾದ್ರೆ ಕಷ್ಟ ಆಗುತ್ತೆ. ಎಮರ್ಜೆನ್ಸಿ ಅಂದ್ರೆ ಬೇಕೇ ಬೇಕು. ಈ ದಿನ ಶಾಲೆಗೆ ಆಧಾರ್ ಕಾರ್ಡ್ ಇರೋ ಜೆರಾಕ್ಸ್ ಕೆಲಸ ಕೊಡೋಕ್ಕಿಲ್ಲ. ಆಧಾರ್ ಕಾರ್ಡ್ ಇದ್ದರೆ ಶಾಲೆಗೆ ಅದಿದ್ರೇ ಆಗೋದು. ಮನೆಗೆ ಒಂದು ದಿನ ಟಾರ್ಚರ್ ಮಾಡ್ತಾರೆ. ಕಾರ್ಸ ಮಾಡಿ ಶಾಲೆಗೆ ಟೀಚರ್ಸು ಮಕ್ಕಳು ಅಲ್ಲಿ ಟೀಚರ್ಸ್ ಜೆರಾಕ್ಸ್ ಕೊಡಮ್ಮ ಅಂತ ಕೇಳ್ತಾರೆ. ಅವ್ರು ಕೇಳ್ತಾರಲ್ಲ, ಅವ್ರಿಗೆ ಬಂದು ನಮಗೆ ಟಾರ್ಚರ್ ನೀವು ಒಟ್ಟು ಆಧಾರ್ ಕಾರ್ಡ್ ಮಾಡಿಸಿ ಇಲ್ಲ. ಒಟ್ಟು ಅದು ಆಗಂಗಿಲ್ಲ. ಅದಕ್ಕೆ ನಾವು ಬಸ್ ಸ್ವಲ್ಪ ಟಿಕೆಟ್ ಬೇಕಂದ್ರೆ ಆದ್ಮೇಲೆ 2,500 ರೂಪಾಯಿ ಕೊಟ್ಟು ತೆಗೆದು ಎಲ್ಲ ಮಾಡಿಸ್ಬಿಟ್ಟು ನಾವು ಎಷ್ಟನೇ ಕ್ಲಾಸ್ ಮಕ್ಕಳು? 6ನೇ ಕ್ಲಾಸ್ ಇದುವರೆಗೆ ಆಧಾರ್ ಕಾರ್ಡ್ ತಗೊಂಡ್ರೆ ಆಗಿಲ್ಲ. ಫಸ್ಟಿಗೆ ಮಾಡ್ತಿದ್ರು, ಎದಕ್ಕೂ ಬರಲ್ಲ ಅಂತ ಹೇಳಿದ್ರೆ ಅದು ತಿದ್ದಂದ್ರೆ ಇವ್ರು ಇಲ್ಲ ಆಗಂಗಿಲ್ಲ, ಅಲ್ಲ ಆಗಂಗಿಲ್ಲ ಅಂತ ಹೇಳಿದ್ರೆ ಸಣ್ಣರಿದ್ದಾಗ ತೆಗ್ಸಿರ ಅದು ಇಲ್ಲಲ್ಲ? ಸಣ್ಣರಿದ್ದಾಗ ಅಂಗಡಿಯಾಗ ಅಲ್ಲಿ ತೆಗ್ಸಿದ್ವಿ. ಆಯ್ತಾ? ಅದಕ್ಕೆ ಅದನ್ನೇ ತಿದ್ದುಪಡಿ ಮಾಡ್ಬೇಕು ಅಂತ ಹೇಳ್ತಾರೆ. ಅವ್ರು ಹೊಸದೇ ಮಾಡ್ತಾರೆ. ಅದನ್ನು ಮಾಡಿಕೊಡೋರು ಏನಂತಾರೆ ಮತ್ತೆ? ಅದಕ್ಕೆ ಈಗ ಅಲ್ಲಿ ಹೋಗ್ರಿ, ಅದು ತಿದ್ದು ಕೊಟ್ಟ ಮೇಲೆ ಇಲ್ಲಿ ನೋಡೋಣ, ಇಲ್ಲಾಂದ್ರೆ ನಾವು ಬೆಂಗಳೂರಿಗೆ ಆಗಲಿ ಎಲ್ಲಿಗೇನು ಹೇಳ್ತೀವಿ ಅಂತ ಹೇಳೋದು. ಹೌದು ಕಷ್ಟ ಪಾಪ. ಅದಕ್ಕೆ ಇವಾಗ ಇಲ್ಲಿ ಮಾಡಿಸ್ಕೊಂತೀವಲ್ಲ ಹಾಸ್ಪಿಟ್ಲ್ ಹೋಗಿ, ಅದಕ್ಕೆ ಇನ್ನೊಂದು ತಿಂಗಳು ಬಿಟ್ಟು ಬರ್ರಮ್ಮ ಯಾವುದು ಏನು ಅನ್ನೋದು ಹೇಳ್ತೀವಿ ಅಂತ ಹೇಳಿ ಇವ್ರು ಹೇಳ್ತಾರ? ಇವರು ಹೇಳ್ತಾರೆ. ಇನ್ನೊಂದು ತಿಂಗಳು ಬಿಟ್ಟು ಇಲ್ಲಿಗೆ ಬರ್ಬೇಕು. ತಿಂಗಳು ಬಿಟ್ಟು ನಿಮ್ಮ ಹೆಸರು? ಆಮೇಲೆ ಏನು ಮಾಡ್ತೀವಿ? ನಿಮ್ಮ ಹೆಸರು ಏನಂದ್ರೆ? ಕಾಳಮ್ಮ ಹಾಳಮ್ಮ ಬಡ್ಲಾಡಿಕೆ ಬಡ್ಲಾಡಿ.